ಗೋವಿನ ಹಾಡಿನ ಒಂದು ಸಾಲು ಕಿವಿಗೆ ಬಿದ್ದರೂ ನಮ್ಮ ಕಿವಿ ಎಷ್ಟು ಚುರುಕಾಗುತ್ತೆ. ಪುಣ್ಯಕೋಟಿ ಎಂಬ ಗೋವು ನಮ್ಮ ಪ್ರೀತಿ ಕರುಣೆಯನ್ನೆಲ್ಲ ಪಡೆದುಕೊಂಡಿದೆ. ಆದರೂ ಕೂಡ ಹುಲಿಯ ಔದಾರ್ಯವನ್ನು ಕೂಡ ನಾವು ಪರಿಗಣಿಸಬೇಕು ಎಂಬುದಂತೂ ಸತ್ಯ. ಒಂದು ಸನ್ನಿವೇಶ ನಮ್ಮ ಮುಂದೆ ಇದೆ. ಒಂದು ಭಿನ್ನಹ ಹುಲಿಯ ಕೇಳು, ಕಂದನಿರುವನು ದೊಡ್ಡಿಯೊಳಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಎಂಬ ಕೋರಿಕೆಯನ್ನು ಹುಲಿಯ ಮುಂದೆ ಗೋವು ಇಟ್ಟಿದೆ. ಹಸಿದು ಬೆಟ್ಟದ ಕಿಬ್ಬಿಯಲ್ಲಿದ್ದ ವ್ಯಾಘ್ರನು ಇಂದೆನೆಗೆ ಆಹಾರ ಸಿಕ್ಕಿತು ಎಂದು ಗೋವನ್ನು ಅಡ್ಡಗಟ್ಟಿದ್ದಾನೆ. ಇಲ್ಲಿ ಹುಲಿಗೂ ಹಸಿವಿದೆ, ಕರುವಿಗೂ ಹಸಿವಿದೆ. ಆದರೆ ಕೋರಿಕೆಯನ್ನು ಹಸು ಹುಲಿಯ ಮುಂದೆ ಇಟ್ಟಿದೆ. ಈಗ ನಿರ್ಧಾರ ಹುಲಿಯದು. ಅದು ಹಸುವಿನ ಕೋರಿಕೆಯನ್ನು ಕಿವಿಗೊಟ್ಟು ಕೇಳಿಸಿಕೊಂಡು ಹಸಿದವರಿಗೆ ಮಾತ್ರ ಇನ್ನೊಬ್ಬರ ಹಸಿವು ಗೊತ್ತಾಗುತ್ತೆ ಅನ್ನುವ ರೀತಿಯಲ್ಲಿ ಕರುವಿನ ಹಸಿವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಮೂರನೇದಾಗಿ, ಗೋವಿನ ಮೇಲೆ ನಂಬಿಕೆ ಇಟ್ಟು ಅದು ದೊಡ್ಡಿಗೆ ಹೋಗಿ ಬರಲು ಒಪ್ಪಿಗೆಯನ್ನು ಕೊಡುತ್ತೆ. ಇಲ್ಲೆಲ್ಲ ದುಷ್ಟ ವ್ಯಾಘ್ರ, ಚಂಡ ವ್ಯಾಘ್ರ ಅನ್ನುವ ಹುಲಿ ನಮಗೆ ಭಿನ್ನವಾಗಿ ಕಾಣಿಸುತ್ತೆ. ಈಗ ಮುಂದಿನ ದೃಶ್ಯ, ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲೊಳು ನಿಂದು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೇ ನೀನಿದೆಲ್ಲವ ನುಂಡು ಸಂತಸದಿಂದಿರು. ಆದರೆ ಕೊಂದು ತಿನ್ನುವ ಹುಲಿ ಇಲ್ಲಿ ಬದಲಾಗಿದೆ. ಅದು ಗೋವಿನ ಸತ್ಯನಿಷ್ಠೆಗೆ ಬೆರಗಾಗಿದೆ. ತನಗೆ ತಾನೇ ಪಶ್ಚಾತ್ತಾಪಪಟ್ಟು ನಿನ್ನ ಕೊಂದು ನಾ ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ತನ್ನನ್ನು ತಾನೇ ಕೊಂದುಕೊಳ್ಳುತ್ತೆ. ಆ ಹುಲಿಯ ತ್ಯಾಗ, ಅದರ ಔದಾರ್ಯ ನಮಗೆ ಗೋವಿನಷ್ಟೇ ಹುಲಿಯೂ ಕೂಡ ಮುಖ್ಯ ಆಗತ್ತೆ. ಕೆಟ್ಟವರಲ್ಲೂ ಇರುವ ಒಳ್ಳೆಯತನದ ಬಗ್ಗೆ ನಮ್ಮ ಗಮನ ಸೆಳೆಯುತ್ತೆ. ಇಲ್ಲೆಲ್ಲ ದುಷ್ಟ ವ್ಯಾಘ್ರ, ಚಂಡ ವ್ಯಾಘ್ರ ಅನ್ನುವ ಹುಲಿ ನಮಗೆ ಭಿನ್ನವಾಗಿ ಕಾಣಿಸುತ್ತೆ. ಅದು ಹಸುವಿನ ಕೋರಿಕೆಯನ್ನು ಕಿವಿಗೊಟ್ಟು ಕೇಳಿಸಿಕೊಂಡು ಹಸಿದವರಿಗೆ ಮಾತ್ರ ಇನ್ನೊಬ್ಬರ ಹಸಿವು ಗೊತ್ತಾಗುತ್ತೆ ಅನ್ನುವ ರೀತಿಯಲ್ಲಿ ಕರುವಿನ ಹಸಿವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಮೂರನೇದಾಗಿ, ಗೋವಿನ ಮೇಲೆ ನಂಬಿಕೆ ಇಟ್ಟು ಅದು ದೊಡ್ಡಿಗೆ ಹೋಗಿ ಬರಲು ಒಪ್ಪಿಗೆಯನ್ನು ಕೊಡುತ್ತೆ.